ಊಟ ಮಾಡ್ಕೊಂಡು ಹೋಗು ಎಂದು ಒತ್ತಾಯಿಸಿದ. ಪ್ರಭುಂಜನ್ ತಲೆ ಆಡಿಸಿ ನಗುತ್ತಾ, ಮನೆಯಲ್ಲಿ ಮಾಜಿ ಕಾಯ್ತಾ ಇರ್ತಾರೆ. ಸಂಗೀವ್ ಫ್ಯಾಮಿಲಿಯವರು ಊಟಕ್ಕೆ ಬರ್ತಿದ್ದಾರೆ. ಅಷ್ಟೊತ್ತಿಗೆ ನಾನು ಮನೆಯಲ್ಲಿ ಇರಬೇಕು ಅಂತ ದಾದಾಜಿ ಮಾಜಿ ಇಬ್ಬರು ಆರ್ಡರ್ ಆಗಿಬಿಟ್ಟಿದೆ ಎಂದಾಗ ಭರತ್ ಕಣ್ಣು ಮಿಟಿಕ್ಸಿ ನಕ್ಕ. ವೈದ್ಯೆ ಹೇಳಿದ್ದು ಹಾಲು, ರೋಗಿ ಬಯಸಿದ್ದು ಹಾಲು. ನಿನಗೆ ಬೇಕಾದದ್ದು ಅದೇ ತಾನೇ? ಪೂಜಾ ಕಂಪನಿ. ಅಭಿರಾಮಿಗೆ ಇದು ಹೊಸ ವಿಷಯ. ಅವಳು ಕಣ್ಣರಳಿಸಿ ನೋಡಿದಾಗ ಭರತ್ ಅವಳತ್ತ ನೋಡಿದ. ಯಾಕೆ ಪ್ರಭುಂಜನ್, ಇನ್ನೂ ನಿನಗೆ ಹೇಳಲಿಲ್ವಾ? ಪೂಜೋಯಿತ್ ಜೊತೆ ಅವನಿಗೆ ನಿಶ್ಚಿತಾರ್ಥ ಆಗಿದೆ. ಬರೋ ದೀಪಾವಳಿ ಹಬ್ಬದಲ್ಲಿ ಅವರ ಮದುವೆ. ಅಭಿರಾಮಿಗೆ ಆ ವಿಷಯ ತಕ್ಷಣ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಂದರೆ ಬಸಂತ್ ಗಾಸಿವ್ರವರ ಮಗಳು ಪೂಜೋಯಿತ್ ಪ್ರಭುಂಜನ್ಗೆ ನಿಶ್ಚಿತ. ವಧು ಮೊದಲಿನ ಗಾಸಿವ್ ಕುಟುಂಬದವರು ಜೈನ್ನವರ ಮನೆಯವರಿಗೆ ಪರಿಚಯವಿದ್ದರೂ ಇತ್ತೀಚೆಗೆ ಈ ವಿಷಯ ಇತ್ಯರ್ಥವಾಗಿರಬೇಕು. ಹೇಗೋ ಪ್ರಭುಂಜನ್ ಆ ಹುಡುಗಿಯ ಜೊತೆ ಮುಂದೆ ಸುಖವಾಗಿದ್ದರೆ ಸಾಕು ಎಂದು ಅವಳ ಮನಸ್ಸು ತುಸು ಹಗುರವಾಯಿತು. ಭರತ್ ತಂದೆಗಾಗಿ ಹುಣ್ಣೆಯ ಕೋಟ್, ತಾಯಿಗಾಗಿ ಪುಟ್ಟ ಕುಕ್ಕು ಗಡಿಯಾರ ತಂದಿದ್ದ. ಊಟ ಮಾಡಿದ ಮೇಲೆ ತಂದೆ ತಾಯಿಗೆ ಉಡುಗೊರೆಯನ್ನು ಕೊಟ್ಟು ಮಹಡಿ ಏರಿದಾಗ ಅಭಿರಾಮಿ ಅವನ ಲಗೇಜನ್ನು ತೆಗೆದು ಇಡ್ತಿದ್ಲು. ಸೆರಗನ್ನು ಸೊಂಟಕ್ಕೆ ಸುತ್ತಿ ಬಿಗಿಯಾಗಿ ಸಿಕ್ಕಿಸಿದ್ರಿಂದ ಅವಳ ಬಡ ನಡು ಮೋಹಕವಾಗಿ ಕಾಣುತ್ತಿತ್ತು. ಅವಳ ಹಾಳು ಬಿಳುಪಿನ ಹೊಟ್ಟೆಯ ಭಾಗದಲ್ಲಿ ಎದ್ದು ಕಾಣುತ್ತಿದ್ದ ಮಚ್ಚೆ ಅವನಲ್ಲಿ ಅವೇಗದ ಕಿಚ್ಚನ್ನೇ ಹೆಬ್ಬಿಸಿತು. ಅವನ ಹೆಜ್ಜೆಯ ಸದ್ದು ಕೇಳಿ ಅಭಿರಾಮಿ ಸರಕ್ಕನೆ ತಿರುಗಿದ್ಲು. ಅವನನ್ನು ಕಂಡೊಡನೆ ಅವಳ ಕಣ್ಗಳಲ್ಲಿ ಅಚ್ಚರಿ, ಗೊಂದಲದ ನೆರಳು ಮೂಡಿ ನಂತರ ತುಟಿಗಳಲ್ಲಿ ಕಿರುನಗೆ ಹರಿದೋಯ್ತು. ಈ ಕಾಸ್ಮೆಟಿಕ್ಸ್ಗಳು ನನಗ್ಯಾಕೆ ತಂದ್ರಿ ಭರತ್? ಇದನ್ನೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ. ಭರತ್ನ ಕಣ್ಗಳು ಅವಳ ಸ್ವಚ್ಛವಾದ ಮುಖಕಾಂತಿಯತ್ತ ಹರಿದವು. ನ್ಯಾಚುರಲ್ ಬ್ಯೂಟಿಗೆ ಅದರ ಅಗತ್ಯ ಇರಲ್ಲ ಅಲ್ವಾ? ಅವನ ನೋಟ ತನ್ನ ಮೇಲೆ ತೀವ್ರವಾಗಿರೋದು ಕಂಡು ಅವಳಿಗೆ ತುಸು ಮುಜುಗರವೆನಿಸಿತು. ಆಗ್ಯಾಕೆ ನೋಡ್ತಿದ್ದೀರಾ? ನೀನು ಫೋನ್ನಲ್ಲಿ ಹೇಳ್ದಿಯಲ್ಲ, ಡು ಯು ರಿಯಲಿ ಮೀನ್ ಇಟ್? ಅವನ ದನಿಯಲ್ಲಿ ಮಾದಕತೆ ತುಂಬಿತ್ತು. ಅವನ ನೋಟವನ್ನು ಎದುರಿಸಲಾರದೆ ಅವಳ ಕೆನ್ನೆಯ ಶ್ರಯ ಪಡೆದವು. ಯಾಕೆ? ಅನುಮಾನವೇ? ಒನ್ಸ್ ಮೋರ್. ಅಭಿರಾಮಿ ಅವನ ಕಡೆ ನೋಡಿದಾಗ ಅವನ ತುಟಿಗಳಲ್ಲಿ ಕಿರುನಗೆ ಮೂಡಿತು. ಐ ಅಭಿರಾಮಿ ಸಂಕೋಚದಿಂದ ಇಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು. ನಿನ್ನ ಬಾಯಿಂದ ಮತ್ತೆ ಆ ಮಾತು ಕೇಳಬೇಕು ಅಂತ ತುಂಬ ಆಸೆ. ಅವಳ ಮುಂಗುರುಳನ್ನೇ ನೋಡುತ್ತಾ ಅವನು ಮೆಲ್ಲು ಸಿರಿದು, ನಿಮ್ಮ ಮುಖ ನೋಡ್ತಾ ಇದ್ರೆ ನನಗೆ ನಾಲಿಗೆ ಮೇಲ್ ಹೇಳೋದಿಲ್ಲ. ಅಭಿರಾಮಿ ಹೇಳಿದಾಗ ಅವನು ನಗುತ್ತಾ, ಓಕೆ, ನಿನಗೆ ಬೆನ್ ಮಾಡಿ ನಿಂತ್ಕೊತೀನಿ ಸರಿಯೇ ಎಂದು ಅವಳಿಂದ ಮುಖ ತಿರುಗಿಸಿ ನಿಂತ್ಕೊಂಡ. ಅಭಿರಾಮಿಯ ಸವಿ ಮಾತುಗಳಿಗಾಗಿ ಅವನ ಕಿವಿಗಳು ಕಾತರಿಸಿ ಕಾಯುತ್ತಿದ್ದವು. ಮರುಕ್ಷಣದಲ್ಲೇ ಕೋಮಲ ಬಾಹುಗಳು ಅವನ ಭುಜವನ್ನು ಬಳಸಿದಾಗ ಅವಳು ಅನಿರೀಕ್ಷಿತ ವರ್ತನೆಯಿಂದ ಅವನಿಗೆ ಕಕ್ಕಾಬಿಕ್ಕಿಯಾಯಿತು. ಆದರೆ ಅವಳ ಸಾನ್ನಿಧ್ಯದಿಂದ ಅವನು ನಿಯಂತ್ರಣ ನುಚ್ಚು ನೂರಾಯಿತು. ಅವಳ ತೋಳು ಹಿಡಿದು ಹಾಗೆಯೇ ತನ್ನೆಡೆಗೆ ಬರ ಸೆಳೆದುಕೊಂಡ. ಅನುರಾಗ ತುಂಬಿದ ಕಣ್ಗಳು, ಆಹ್ವಾನ ನೀಡುವಂತಿದ್ದ ತುಟಿಗಳು, ಮಾಧುರ್ಯವತೆ ಇಣುಕುತ್ತಿದ್ದ ಮುಖಭಾವ. ಅಷ್ಟೇ ಸಾಕಾಗಿತ್ತು ಅವಳ ಹೃದಯದ ಆಕಾಂಕ್ಷೆ ಹರಿಯಲು. ಬಹಳ ದಿನಗಳಿಂದ ತಡೆ ಹಿಡಿದಿದ್ದ ಬಯಕೆಯ ಮಹಾಪೂರ ಇಂದು ಕಟ್ಟೆ ಹೊಡೆದು ದಾಟಿಕೊಂಡು ಹುಕ್ಕಿ ಹರಿಯಿತು. ಹುಚ್ಚು ಭ್ರಮರರಂತೆ ಅವನ ತುಟಿಗಳು ಅವಳ ಮುಖದ ತುಂಬ ಓಡಾಡಿದಾಗ ಅಭಿರಾಮಿ ಕರಗಿ ಹೋದ್ಲು. ಅವನ ಬಾಹುಗಳು ಅವಳನ್ನು ಸುತ್ತುವರೆದಾಗ ಅವಳು ಸಮರ್ಪಣ ಭಾವದಿಂದ ಅವನಲ್ಲಿ ಒಂದಾಗಿ ಹೋದ್ಲು. ತನ್ನ ಬಾಹುಗಳಲ್ಲಿ ಕಣ್ಮುಚ್ಚಿ ಮಲಗಿದ್ದ ಅಭಿರಾಮಿಯನ್ನು ಕಂಡಾಗ ಭರತ್ಗೆ ತಾನು ಇದುವರೆಗೂ ಕಂಡದ್ದು ಒಂದು ಸುಂದರ ಕನಸೆ ಎಂದು ಒಂದು ಕ್ಷಣ ಭ್ರಮೆ ಉಂಟಾಯಿತು. ಅವಳು ತನ್ನ ತಲೆ ಕೂದಲಲ್ಲಿ ಕೈ ಆಡಿಸಿದಾಗ ಅವನು ಅವಳ ಬೆರಳನ್ನು ತನ್ನ ತುಟಿಗೆ ಒತ್ತಿಕೊಂಡು, ಅಭಿ, ಇದು ಕನಸಲ್ಲ ತಾನೆ? ಅಭಿರಾಮಿ ಏನು ಮಾತನಾಡದೆ ಅವನ ಕೊರಳ ಸುತ್ತಲೂ ಕೈ ಬಳಸಿ ಅವನ ಎದೆಯೊಳಗೆ ಮುಖ ಒದಗಿಸಿದ್ಲು. ಭರತ್ ಅವಳ ಸುಳಿಗುರುಳ ರಾಶಿಯಲ್ಲಿ ಕೆನ್ನೆ ಒರಗಿಸಿ, ತನ್ನ ಯಾವ ತಪ್ಪಿಗೆ ನೀನು ಇಷ್ಟು ದಿನ ನನ್ನಿಂದ ದೂರ ಇರೋ ಶಿಕ್ಷೆ ಕೊಟ್ಟಿದ್ದೆ ಅಭಿ ಎಂದು ಮೃದುವಾಗಿ ಕೇಳಿದಾಗ ಅಭಿರಾಮಿ ತಲೆ ಎತ್ತಿ ಅವನ ಕಡೆ ನೋಡಿದ್ಲು. ಅವಳ ಕಣ್ಗಳಲ್ಲಿ ಮನೆ ಮಾಡಿದ್ದು ಆನಂದವೇ, ಆತಂಕವೇ, ಧನ್ಯತೆಯೇ, ಪರಿತಾಪವೇ,
ಯಾವ ಭಾವನೆ ಎಂದು ಗುರುತಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಇದುವರೆವಿಗೂ ತಪ್ಪು ಮಾಡಿದ್ದು ನಾನು. ನನ್ನನ್ನು ಕ್ಷಮಿಸ್ಬಿಡಿ ಭರತ್. ಯಾವತ್ತೂ ನಿಮ್ಮ ಮನಸ್ಸಿಗೆ ನೋವು ಆಗೋ ಹಾಗೆ ನಡ್ಕೊಳ್ಳಲ್ಲ. ಅವಳ ಮಾತುಗಳು ಅವನ ಹೃದಯದಲ್ಲಿ ಹರ್ಷದ ಅಲೆಗಳನ್ನು ಉಕ್ಕಿಸಿದವು. ಹೋ ಅಭಿ, ಐ ಲವ್ ಯು ಸೋ ಮಚ್. ಈ ಗಳಿಗೆಯೇ ನಮ್ಮ ಬಾಳಿನಲ್ಲಿ ನಿರಂತರವಾಗಲಿ ಅನ್ನಿಸ್ತಾ ಇದೆ. ಆದರೆ ಅವಳು ಮುಂದೆ ಹೇಳಲು ತೆರೆದ ತುಟಿಗಳನ್ನು ಅವನ ತುಟಿಗಳು ಮತ್ತೆ ಸೇರಿ ಹಿಡಿದಾಗ ಅವಳು ಮಾತುಗಳೆಲ್ಲ ಕೊರಳಿನಲ್ಲೇ ಉಳಿದು ಹೋದವು. ಅವರಿಬ್ಬರ ಹೊಸ ಜೀವನ ಪ್ರಾರಂಭವಾದಂತೆ ಈಗಿನ ಅಭಿರಾಮಿಯ ದಿನಚರಿಯು ಕ್ರಮೇಣ ಬದಲಾವಣೆ ಉಂಟಾಗುತ್ತಿತ್ತು. ಭರತ್ 8 ಗಂಟೆಗೆ ಆಫೀಸ್ಗೆ ಹೋಗುತ್ತಲೇ ಅವಳು ಬಿಸಿಲನ್ನು ಲೆಕ್ಕಿಸದೆ ಬರೀ ಗಾಲ್ನಡಿಗೆಯಲ್ಲಿಯೇ ಮನೆಯಿಂದ 2 ದೂರವಿದ್ದ ಜೈನ್ ಮಂದಿರಕ್ಕೆ ಹೊರಟು ಬಿಡ್ತಿದ್ಲು. ಆಗಾಗ ಡಬ್ಬದಲ್ಲಿ ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಿದ್ಲು. ಅವಳು ಬರೋದು 10 ಗಂಟೆಯಾದರೂ ಆಗ್ತಿತ್ತು. ಮೊದಲು ಕೆಲವು ದಿನಗಳು ಅವಳು ವಾಕಿಂಗ್ಗೆ ಹೋಗುತ್ತಾಳೆ ಎಂದು ಹಿಂದಿರಮ್ಮ ಭಾವಿಸಿದ್ರು. ಮಗ ಸೊಸೆ ನಗುತ್ತಾ ಅನ್ಯೋನ್ಯವಾಗಿರುವುದನ್ನು ಕಂಡು ಮೇಲೆ ಅವರಿಗೆ ಅಭಿರಾಮಿಯ ಬಗ್ಗೆ ಇದ್ದ ಅಸಮಾಧಾನ ಕೊಂಚ ತಗ್ಗಿತು. ಮೊದಲಿಗಿಂತ ಹೆಚ್ಚು ಪ್ರೀತಿಯಿಂದಲೇ ಅವಳನ್ನು ನೋಡಿಕೊಳ್ತಿದ್ರು. ಆದರೆ ಈಗಿನ ಅವಳ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ, ದಿನ ಬೆಳಗ್ಗೆ ವಾಕಿಂಗ್ಗೆ ಯಾಕೆ ಒಬ್ಬಳೇ ಹೋಗ್ತೀಯಾ? ಭರತ್ ಬಂದ ಮೇಲೆ ಇಬ್ಬರು ಸಂಜೆ ಒಟ್ಟಿಗೆ ಹೋಗಿ ಬನ್ನಿ ಎಂದು ನಯವಾಗಿ ಸೂಚಿಸಿದ್ರು. ಅಭಿರಾಮಿ ನಗುತ್ತಾ, ಇಲ್ಲಮ್ಮ, ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ಹೋಗಿ ಕೂತ್ಕೊಂಡು ಸ್ತೋತ್ರ ಹೇಳ್ಕೊಂಡು ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಎಂದಾಗ ತಾವು ವ್ಯಥ ಸೊಸೆಯ ನಡವಳಿಕೆಯನ್ನು ಉದ್ದಟತನವೆಂದುಕೊಂಡಿದ್ದಕ್ಕೆ ಅವರಿಗೆ ಪಶ್ಚಾತ್ತಾಪವಾಗಿತ್ತು. ಭರತ್ ಹಿಂದಿರುಗಿ ಬಂದ ಮೇಲೆ ಪ್ರಭುಂಜನ್ ಅಭಿರಾಮಿಯನ್ನು ಭೇಟಿಯಾಗಲು ಕೊಂಚ ಹಿಂಜರಿಯುತ್ತಿದ್ದ. ಅಭಿರಾಮಿ ತಾನಾಗಿಯೇ ಅವನ ಮೊಬೈಲ್ಗೆ ಫೋನ್ ಮಾಡಿದಾಗ ಅವನು ಅನುಮಾನಿಸುತ್ತಾ, ನಾವಿಬ್ರು ಆಗಾಗ ಭೇಟಿಯಾಗೋದು ಭರತ್ಗೆ ಗೊತ್ತಾದರೆ ನಮ್ಮನ್ನು ತಪ್ಪು ತಿಳ್ಕೊತಾನೆ ಅಭಿರಾಮಿ ಎಂದು ರಾಗವೆಳೆದ. ಆ ರೀತಿ ಅವರು ಪ್ರಶ್ನೆ ಮಾಡಿದಾಗ ನಾನು ಉತ್ತರ ಹೇಳ್ತೀನಿ ಪ್ರಭುಂಜನ್, ಅದರ ಬಗ್ಗೆ ನೀನ್ಯಾಕೆ ಹೆದರಿಕೆ ಎಂದು ಅಭಿರಾಮಿ ಅವನಿಗೆ ಧೈರ್ಯ ಹೇಳ್ತಿದ್ಲು. ಅಂತೆಯೇ ಅವರಿಬ್ಬರು ಆಗಾಗ ಕಾಲೇಜಿನ ಬಳಿ ಭೇಟಿಯಾಗ್ತಿದ್ರು. ಅಂದು ಅಭಿರಾಮಿಗೆ ಅತ್ಯಂತ ಉತ್ಸಾಹದ ದಿನ. ಬೆಳಗ್ಗೆಯಿಂದ ಹೊರಗಡೆ ಹೋಗಲು ಸಿದ್ಧತೆ ನಡೆಸುತ್ತಿದ್ಲು. ಯಾವಾಗ ಪ್ರಭುಂಜನನ್ನು ಕಾಲೇಜಿನ ಬಳಿ ಭೇಟಿ ಮಾಡುವನೆಂದು ಅವಳ ಜೀವ ತಡಬಡಿಸುತ್ತಿತ್ತು. ಅಭಿರಾಮಿಯನ್ನು ಕಂಡೊಡನೆ ಪ್ರಭುಂಜನ್ ಗೆಳೆಯರ ಗುಂಪನ್ನು ಬಿಟ್ಟು ಅವಳ ಬಳಿ ಧಾವಿಸಿದ. ಹಲೋ, ಏನಿದು ಅಪರೂಪದ ಭೇಟಿ? ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಅಭಿರಾಮಿ ನಸು ಮುನಿಸಿನಿಂದ, ಎಷ್ಟು ಸಲ ಹೇಳಿದ್ದೀನಿ ನನ್ನನ್ನು ಏಕವಚನದಲ್ಲೇ ಮಾತನಾಡಿಸು ಅಂತ. ಇಬ್ಬರಲ್ಲಿ ಅಪರಿಚಿತ ಭಾವನೆಯೇ ಎಂದಾಗ ಪ್ರಭುಂಜನ್ ಪೆಚ್ಚಾಗಿ ನಗು ಬೀರಿದ. ಸಾರಿ, ಆದರೆ ಯಾಕೋ ನಿಮ್ಮನ್ನು ಏಕವಚನದಲ್ಲಿ ಸಂಬೋಧಿಸೋಕೆ ನನಗೆ ಸಾಧ್ಯವಾಗಲ್ಲ. ಬಹುಶಃ ನೀವು ಮದುವೆಯಾದವರು ಅನ್ನೋ ಕಾರಣ ಇರಬಹುದು. ನಿನಗೊಂದು ಸರ್ಪ್ರೈಸ್ ತಂದಿದ್ದೀನಿ. ಏನಿರ್ಬೋದು ಗೆಸ್ ಮಾಡು, ಅಭಿರಾಮಿ ಹೇಳಿದಾಗ ಪ್ರಭುಂಜನ್ ನಕ್ಕ. ನೀವು ಬಂದಿರೋದೇ ನನಗೊಂದು ದೊಡ್ಡ ಸರ್ಪ್ರೈಸ್. ಆದರೆ ನಾನು ತಂದಿದ್ದು ಈ ಗಿಫ್ಟ್ ನಿನಗೆ ಕೊಡೋಕೆ. ಅಭಿರಾಮಿ ಹ್ಯಾಂಡ್ ಬ್ಯಾಗಿನಿಂದ ಉಡುಗೊರೆಯ ಪ್ಯಾಕೆಟ್ ತೆಗೆದು ಅವನ ಕೈಗಿಟ್ಟಾಗ ಅವನು ಕಣ್ಣರಳಿಸಿ, ಏನಿದು? ಕೈಗೆ ಕೊಟ್ಟಿರೋದ್ಯಾತಕ್ಕೆ? ತೆಗೆದು ನೋಡು, ಅಭಿರಾಮಿ ನಗುತ್ತಾ ಹೇಳಿದ್ಲು. ಅವನು ಪ್ಯಾಕೆಟ್ ಬಿಚ್ಚಿದಾಗ ಅವನ ಮುಖ ಗಂಭೀರವಾಯಿತು. ಪರ್ಫ್ಯೂಮ್ ಬಾಟಲ್. ಈ ವಿದೇಶಿ ಪರ್ಫ್ಯೂಮ್ ಸುಮಾರು 4,000 ರೂಪಾಯಿ ಬೆಲೆ ಬಾಳೋದೆಂದು ಅವನಿಗೆ ತಿಳಿದಿತ್ತು. ಹುಟ್ಟು ಹಬ್ಬದ ಶುಭಾಶಯಗಳು. ಈ ದಿನ ನಾನು ನಿನಗೆ ಉಡುಗೊರೆ ಕೊಡಬೇಕು ಅಂತ ನಿನ್ನೆಯಿಂದ ಕಾಯ್ತಾ ಇದ್ದೆ. ಅಭಿರಾಮಿ ತುಂಬ ಹೃದಯದಿಂದ ನುಡಿದಾಗ ಪ್ರಭುಂಜನ್ ಅವಕ್ಕಾಗಿ ಅವಳತ್ತ ನೋಡಿದ. ಇವತ್ತು ನನ್ನ ಹುಟ್ಟಿದಬ್ಬ ಅಂತ ನಿಮ್ಗೆ ಹೇಗೆ ಗೊತ್ತು? ಏಪ್ರಿಲ್ 24 ತಾರೀಕಲ್ವಾ ಇವತ್ತು? ಅವಳ ಪ್ರಶ್ನೆ ಅವನಿಗಿನ್ನೂ ಬೆರಗಾಗಿಸಿತು. ಆದರೆ ಈ ತಾರೀಕೆ ನನ್ನ ಬರ್ತ್ಡೇ ಅಂತ ನಿಮ್ಮ ಎದುರಿಗೆ ನಾನು ಯಾವತ್ತೂ ಹೇಳಿಯೇ ಇರಲಿಲ್ವಲ್ಲ. ಅವನು ಉದ್ಗಾರ ತೆಗೆದಾಗ ಅವಳ ಮುಖ ಗಂಭೀರವಾಯಿತು. ನಾವಿಬ್ಬರು ಪರಸ್ಪರ ಹೇಳಿಕೊಳ್ಳೋ ಇರೋ ವಿಷಯಗಳು ಬೇಕಾದಷ್ಟಿವೆ. ಪ್ರಭುಂಜನ್, ಈಗ ಸದ್ಯಕ್ಕೆ ನನ್ನ ಉಡುಗೊರೆ ನಿನ್ಗೆ ಇಷ್ಟ ಆಯ್ತಾ ಅಂತ ಹೇಳು. ಪ್ರಭುಂಜನ್ ಆ ಬಾಟಲನ್ನು ಸವರಿದ. ಇಷ್ಟು ಬೆಲೆ ಬಾಳೋ ಉಡುಗೊರೆ ಕೊಡುವ ಅವಶ್ಯಕತೆಯೇ? ಅಭಿರಾಮಿ ಅವನನ್ನೇ ದೀರ್ಘವಾಗಿ ನೋಡುತ್ತಾ, ಉಡುಗೊರೆ ಕೊಡೋದು ಅವಶ್ಯಕತೆಗಲ್ಲ, ಪ್ರೀತಿ ವಿಶ್ವಾಸಕ್ಕೋಸ್ಕರ. ನನ್ನ ಬಗ್ಗೆ ನಿನಗೆ ಪ್ರೀತಿ ವಿಶ್ವಾಸವಿದ್ದರೆ ಇದನ್ನು ತಗೊಳ್ಬೇಕು ಎಂದಾಗ ಅವನ ಬಾಯಿ ಕಟ್ಟ ಹೋಯಿತು. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಪೂರ್ತಿ ದಿನ ಯೂಸ್ ಮಾಡ್ತೀನಿ,
ಅವನ ಮಾತು ಕೇಳಿ ಅವಳ ಮನಸ್ಸು ಸಂತೃಪ್ತಿಯಿಂದ ಅರಳಿತು. ನಿಮ್ಮ ದಾದಾಜಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಾನೊಂದು ಪ್ರಶ್ನೆ ಕೇಳಲಾ? ಏನು? ಪ್ರತಿ ಸಲ ನನ್ನನ್ನು ಭೇಟಿಯಾದಾಗಲೂ ತಪ್ಪದೆ ದಾದಾಜಿ ಬಗ್ಗೆ ವಿಚಾರಿಸ್ಕೊತಿರಲ್ಲ, ಯಾಕೆ? ಅಭಿರಾಮಿ ತಕ್ಷಣ ಉತ್ತರಿಸಲಾಗಲಿಲ್ಲ. ನಂತರ ನಿಧಾನವಾಗಿ, ನೀವೆಲ್ಲ ನಮ್ಮ ಮನೆಯವರು ಅನ್ನೋ ವಿಶ್ವಾಸ ಇತ್ತೀಚೆಗೆ ನನ್ನಲ್ಲಿ ಬೆಳ್ಕೊಂಡು ಬಿಟ್ಟಿದೆ ಎಂದಾಗ ಅವನು ಹುಬ್ಬೇರಿಸಿದ. ಮತ್ತೆ ನಮ್ಮ ಮಾಜಿ, ನಮ್ಮ ಡ್ಯಾಡಿ ಬಗ್ಗೆ ನೀವೇನು ವಿಚಾರಿಸೋದೇ ಇಲ್ವಲ್ಲ? ಅಭಿರಾಮಿಗೆ ಏನು ಹೇಳಬೇಕೆಂದು ತೋಚದಾಯಿತು. ಸ್ವಲ್ಪ ಸವರಿಸಿಕೊಂಡು, ನಿನ್ನನ್ನೇ ವಿಚಾರಿಸ್ಕೊಂಡ್ಮೇಲೆ ನಿನ್ನ ತಂದೆ ತಾಯಿಯನ್ನು ವಿಚಾರಿಸ್ಕೊಂಡ ಹಾಗೆಯೇ ಎಂದು ಮಾತು ತಿಳಿಸಿದ್ಲು. ಅವಳನ್ನು ಬೀಳ್ಕೊಟ್ಟು ಪ್ರಭುಂಜನ್ ಪುನಃ ಗೆಳೆಯರ ಗುಂಪು ಸೇರಿಕೊಂಡಾಗ ವಿನಯ್ ಮೆಹ್ತಾ ಕಣ್ಮೆಟಿಕ್ಸಿದ. ಏನು ನಯಾ ಖಬರ್? ಪ್ರಭುಂಜನ್ ವಿಚಲಿತನಾಗದೆ, ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಡೋಕೆ ಬಂದಿದ್ರು ಎಂದಾಗ ಎಲ್ಲರೂ ಗೊಳ್ಳೆಂದು ನಕ್ಕರು. ಸಂಜೀವ್ ರಾಕ್ ನಗುತ್ತಾ, ಪರ್ವಾ ನಹಿ ಯಾರ್, ಒಳ್ಳೆ ಮೀನೇ ಬಿದ್ದಿದೆ ನಿನ್ನ ಗಾಳಕ್ಕೆ ಎಂದಾಗ ಪ್ರಭುಂಜನ್ ಮೈ ಹುರಿದು ಹೋಯಿತು. ಅವಳ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಯಾಕೆ? ಅವಳೇನು ನಿನ್ನ ಹೆಂಡತಿನ ಅಥವಾ ತಂಗಿನ ಎಂದು ಸಂಜೀವ್ ಕೇಳಿದಾಗ ಪ್ರಭುಂಜನ್ ಹೊಕ್ಕಿ ಬಂದ ಕೋಪದಿಂದ ಮುಷ್ಟಿ ಬಿಗಿದು ಅವನ ಮೇಲ್ಹೇರಿ ಹೋದ. ಬೇರೆ ಗೆಳೆಯರು ಅವನನ್ನು ತಡೆಯದಿದ್ದರೆ ಅವನು ಸಂಜೀವ್ನನ್ನು ಹೊಡೆದು ಬಿಡ್ತಿದ್ದಿದ್ದು ಖಂಡಿತ. ಎಲ್ಲರಿಗಿಂತ ಸೌಮ್ಯ ಸ್ವಭಾವನಾದ ರಾಕೇಶ್ ಪಟೇಲ್ ಅವರಿಗೆ ರಾಜಿ ಮಾಡಿಸಲು ಯತ್ನಿಸಿದ. ಬೇರೆಯವರ ಹೆಂಡತಿ ಅವನ ತಂಗಿ ಸಮಾನ ಅಲ್ವೇನೋ ಪ್ರಭು ಎಂದಾಗ ಪ್ರಭುಂಜನ್ ತಟ್ಟನೆ, ಅವಳು ನನ್ನ ತಂಗಿಯಲ್ಲ ಎಂದು ಹೇಳ್ದ. ಎಲ್ಲರೂ ತಬ್ಬಿಬ್ಬಾಗಿ ಅವನ ಕಡೆ ನೋಡಿದ್ರು. ಪ್ರಭುಂಜನ್ ಅವರು ಯಾರಿಗೂ ಅದರ ಬಗ್ಗೆ ಸಮರ್ಥನೆ ನೀಡುವ ಗೋಜಿಗೆ ಹೋಗದೆ ಅಲ್ಲಿಂದ ಕಾಲ್ ತೆಗೆದಾಗ ಗೆಳೆಯರು ಮುಖ ನೋಡಿಕೊಂಡ್ರು. ಪೂಜಿತಾ ಪರಿಮಳ ಜೈನ್ ಮುಂದೆ ಕುಳಿತಿದ್ಲು. ಅವಳ ಕಣ್ಗಳು ಅತ್ತು ಊದಿಕೊಂಡಿದ್ದವು. ಪರಿಮಳ ಆಶ್ಚರ್ಯದಿಂದ ಅವಳತ್ತ ನೋಡಿದ್ಲು. ನೀನು ಏನು ಹೇಳ್ತಿದ್ಯಾ ಪೂಜಿತಾ? ನನ್ನ ಕೈಯಲ್ಲಿ ನಂಬೋಕ್ಕಾಗ್ತಿಲ್ಲ. ಪ್ರಭುಂಜನ್ ಫ್ರೆಂಡ್ ಸಂಜೀವ್ ಹೇಳಿದಾಗ ನನಗೂ ನಂಬೋಕ್ಕಾಗಲಿಲ್ಲ ಆಂಟಿ. ನಾನು ಯಾವುದಕ್ಕೂ ಕಣ್ಣಾರೆ ಕಂಡಿಲ್ಲ. ಅದರ ಬಗ್ಗೆ ಪ್ರಭುಂಜನ್ ಪ್ರಶ್ನೆ ಮಾಡೋಕ್ಕೂ ನನಗಿಷ್ಟನೂ ಇಲ್ಲ. ಅವನು ಬಂದಾಗ ನೀವೇ ಬೇಕಾದರೆ ಕೇಳಿ ತಿಳ್ಕೊಳ್ಳಿ, ನಾನು ಬರ್ತೀನಿ ಎನ್ನುತ್ತಾ ಪುಜೋಯಿತ್ ಕಣ್ಣೊರೆಸಿಕೊಂಡು ಎದ್ಲು. ಇದೇನು, ಬಂದವಳು ಹೀಗೆ ಹೊರಟ್ಬಿಡ್ತೀಯಾ? ಇನ್ನೇನು ಪ್ರಭುಂಜನ್ ಬರೋ ಹೊತ್ತು. ಅವನು ಹುಟ್ಟಿದ ಹಬ್ಬ ಅಂತ ಬಾಸುಂದಿ ಜಾಮೂನ್ ಮಾಡಿಸಿದ್ದೀನಿ. ನಿನಗೂ ತುಂಬ ಇಷ್ಟ ಅಲ್ವಾ? ಅವನ ಜೊತೆ ನೀನು ಕೂತ್ಕೊಂಡು ಊಟ ಮಾಡುವಿಯಂತೆ. ಪರಿಮಳ ಅವಳನ್ನು ರಮಿಸಲು ಯತ್ನಿಸಿದ್ಲು. ಬೇಡಿ ಆಂಟಿ, ಪ್ರಭುಂಜನ್ ಬೆಲೆ ಕೊಡೋದನ್ನೇ ಮರೆತು ಬಿಟ್ಟಿದ್ದಾನೆ. ನಾನು ಅವನಿಗೆ ಯಾವ ಉಡುಗೊರೆಯೂ ಕೊಡೋದಿಲ್ಲ ಎಂದು ಹೊರಟುಬಿಟ್ಲು. ಪ್ರಭುಂಜನ್ ಸಣ್ಣಗೆ ಸಿಳ್ಳೆ ಹಾಕುತ್ತಾ ಮನೆಯೊಳಗೆ ಬಂದಾಗ ಪರಿಮಳ ಅವನನ್ನು ಅವಲೋಕಿಸಿದ್ಲು. ಅವನು ಎಂದಿನಂತೆ ಅವಳ ಬಳಿ ಬಾರದೆ ನೇರವಾಗಿ ಮಹಡಿ ಏರಿ ತನ್ನ ರೂಮಿಗೆ ಹೋದಾಗ ಅವಳು ಒಳಗೆ ತಳಮಳಿಸಿದ್ಲು. ಹಾಗಾದರೆ ಪುಜೋಯಿತ್ ಹೇಳಿದ ಮಾತು ನಿಜವೇ? ಪ್ರಭುಂಜನ್ ಮನೆಯಲ್ಲಿ ಹಾಕುವ ಬಿಳಿಯ ಪೈಜಾಮ ಜುಬ್ಬ ಹಾಕಿಕೊಂಡು ಕೆಳಗಿಳಿದು ಬಂದಾಗ ಘಮ್ ಎಂದು ಮಧುರ ಸುಗಂಧ ಅವನ ದೇಹದಿಂದ ಹೊರಹೊಮ್ಮುತ್ತಿತ್ತು. ಮಾಜಿ ಎನ್ನುತ್ತಾ ಬಂದು ಪರಿಮಳನನ್ನು ಹಿಂದಿನಿಂದ ತಬ್ಕೊಂಡಾಗ ಅವಳು ಎಂದಿನಂತೆ ಅವನ ತಲೆ ಕೂದಲು ತಡವಿ, ಬರ್ತಾ ಬರ್ತಾ ಎಳೆ ಮಗುವಾಗಿದೆಯಾ ಎಂದು ಅಕ್ಕರೆಯಿಂದ ಗದರಲಿಲ್ಲ. ಬದಲಾಗಿ ಅವನಿಗೆ ದೂರ ಸರಿದು ಅವನನ್ನು ನೋಡಿದ್ಲು. ಏನಿವತ್ತು ಬಹಳ ಖುಷಿಯಾಗಿದ್ದೀಯಾ? ನನ್ನ ಹುಟ್ಟಿದ ಹಬ್ಬದ ದಿನ ನನಗೆ ಸಂತೋಷವಾಗಿರೋದಿಲ್ವೇ ಮಾಜಿ? ಗೆಳೆಯರಿಂದ ತುಂಬ ಉಡುಗೊರೆಗಳು ಸಿಕ್ಕಿರಬೇಕು ನಿನಗೆ, ಪರಿಮಳ ಬೇಕೆಂದು ಹೇಳಿದಾಗ ಅವನು ತುಟಿ ಕೊಂಕಿಸಿ ನಕ್ಕ. ನನ್ನ ಫ್ರೆಂಡ್ಸ್ ಯಾರು ಗಿಫ್ಟ್ ಕೊಡ್ತಾರೆ? ಅವರಿಗೆಲ್ಲ ನಾನೇ ಟ್ರೀಟ್ ಕೊಡಬೇಕು. ಹಾಗಾದರೆ ನೀನು ಹಾಕ್ಕೊಂಡಿರೋ ಪರ್ಫ್ಯೂಮ್? ಅವಳ ಪ್ರಶ್ನೆಗೆ ಅವನು ತಕ್ಷಣ ಉತ್ತರಿಸಲಿಲ್ಲ. ಪರಿಮಳ ಅವನ ಭುಜದ ಮೇಲೆ ಕೈ ಇಟ್ಲು. ನೀನು ಹೇಳದಿದ್ರೂ ನನಗೆ ಗೊತ್ತು ಅದನ್ನು ಯಾರು ಕೊಟ್ಟಿದ್ದು ಅಂತ. ಅಭಿರಾಮಿ ತಾನೆ? ಹೌದು ಮಾಜಿ. ಅವನು ಗಂಭೀರವಾಗಿ ನೋಡಿದ. ನಾನು ಒಂದ್ಸಲ ಆ ಬಾಟಲ್ನ ನೋಡ್ಬೋದಾ? ಪರಿಮಳ ಕೇಳಿದಾಗ ಪ್ರಭುಂಜನ್ ತನ್ನ ರೂಮಿಗೆ ಹೋಗಿ ಅಭಿರಾಮಿ ಕೊಟ್ಟ ಪ್ಯಾಕೆಟ್ ತಂದು ಪರಿಮಳ ಮುಂದೆ ನೀಡಿದ. ನಿಮಗೆ ಇದರ ವಾಸನೆ ಇಷ್ಟ ಆಯ್ತಾ ಮಾಜಿ? ನಿಮಗೂ ಇದೇ ತರಿಸಿ ಕೊಡಬೇಕಾ? ಪರಿಮಳ ಅದನ್ನು ಕೈಗೆ ತೆಗೆದುಕೊಂಡು ತಿರುಗಿಸಿ ನೋಡಿದ್ಲು. ಆ ಪಾಕೆಟ್ನ ಮೇಲೆ ವಿತ್ ಯು ಅಭಿರಾಮಿ ಎಂದು ಮುದ್ದಾಗಿ ಬರೆದ ಅಕ್ಷರಗಳನ್ನು ಕಂಡು ಅವಳ ಕಣ್ಗಳು ತೀಕ್ಷ್ಣವಾದವು. ಈ ಉಡುಗೊರೆಯ ಬಗ್ಗೆ ಭರತ್ಗೇನು ಗೊತ್ತಿಲ್ಲ ಹಾಗಾದರೆ? ಮಾಜಿ, ನಿಮ್ಮ ಬಾಯಿಂದ ಇಂಥ ಮಾತು?
ಪ್ರಭುಂಜನ್ ಉದ್ಗರಿಸುತ್ತಿದ್ದಂತೆ ಪರಿಮಳ ಹುಬ್ಬು ಗಂಟಾಕಿ ಅವನತ್ತ ನೋಡಿದ್ಲು. ಹಾಗಾದರೆ ನೀನೇ ಮಾತಾಡು. ಇವತ್ತು ಅಭಿರಾಮಿ ನಿಮ್ಮ ಕಾಲೇಜ್ ಹತ್ರ ಬಂದಿದ್ಲಂತೆ, ನಿಮ್ಗೆ ಯಾರು ಹೇಳಿದ್ರು? ಪರಿಮಳ ಮುಖ ಬಿಗುವಾದಂತೆ ಯಾರು ಹೇಳಿದ್ರು ಅನ್ನೋ ಪ್ರಶ್ನೆ ಬೇಡ, ಕೇಳಿದಕ್ಕೆ ಉತ್ತರ ಕೊಡು ಎಂದಾಗ ಪ್ರಭುಂಜನ್ ಒಂದು ಕ್ಷಣ ಅಧೀರನಾದ. ನಂತರ ನೀಳವಾಗಿ ಉಸಿರೆಳೆದುಕೊಂಡು, ಹೌದು, ನನ್ನ ಬರ್ತ್ಡೇಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಹೋದ್ರು ಅಷ್ಟೇ ಎಂದು ಉತ್ತರಿಸಿದ. ಪರಿಮಳ ಕಣ್ಣು ಕಿರಿದು ಮಾಡಿ ಅವನನ್ನು ನೋಡುತ್ತಾ, ದಿನನಿತ್ಯ ನಿನ್ನ ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತಿದೆಯೇನು ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ್ಲು. ಅಂದರೆ? ಪರಿಮಳ ಮುಜುಗರದಿಂದ, ಬಾಯ್ಬಿಟ್ಟು ಹೇಳೋಕ್ಕೆ ನನಗೆ ಸಂಕೋಚ ಅನ್ನಿಸ್ತಾ ಇದೆ ಪ್ರಭುಂಜನ್. ಈಗೀಗ ನೀನು ಭರತ್ ಹೆಂಡತಿ ಜೊತೆ ತುಂಬ ಓಡಾಡ್ತಿದ್ಯಾ ಅನ್ನೋ ಸಮಾಚಾರ ನನ್ನ ಕಿವಿಗೆ ಬಿದ್ದಿದೆ. ಇದು ಭರತ್ಗೂ ತಿಳಿದು ದೊಡ್ಡ ಹಗರಣ ಆಗೋಕ್ಕೂ ಮುಂಚೆ ದಯವಿಟ್ಟು ಅಭಿರಾಮಿಯನ್ನು ಭೇಟಿಯಾಗೋದು ನಿಲ್ಲಿಸ್ಬಿಡು ಎಂದಾಗ ಪ್ರಭುಜನ್ ವಿವಾಹನಾಗಿ ಅವಳತ್ತ ನೋಡಿದ. ಆದರೆ ಮಾಜಿ, ಅಭಿರಾಮಿ. ತಕ್ಷಣ ಪರಿಮಳ ಅವನ ಮಾತನ್ನು ತಡೆದು, ನಿನ್ನ ಅಭಿರಾಮಿಯ ಸ್ನೇಹ ಎಂಥದ್ದು ಅಂತ ಪ್ರಶ್ನೆ ಮಾಡೋದಿಲ್ಲ. ನಮ್ಮ ಜಾತಿ ಮತಗಳೇ ಬೇರೆ. ಮೇಲಾಗಿ ಅವಳು ವಿವಾಹಿತೆ. ಆದರೆ ಪರಿಶುದ್ಧ ಸ್ನೇಹ ಕೂಡ ಕಂಡವರ ಕಣ್ಣಿಗೆ ಕಳಂಕ ಅನ್ನಿಸ್ಬೋದು. ಪೂಜೋ ಇದರ ಬಗ್ಗೆ ತುಂಬ ನೊಂದ್ಕೊಂಡಿದ್ದಾಳೆ. ಪ್ರಭುಂಜನ್, ನೀನು ಮದುವೆ ಆಗುವ ಹುಡುಗಿಗೆ ಅನ್ಯಾಯ ಮಾಡಬೇಡ ಎಂದು ಕಟ್ಟವಾಗಿ ನುಡಿದಾಗ ಪ್ರಭುಂಜನ್ ಹುಬ್ಬುಗಳು ಗಂಟಾಕಿಕೊಂಡವು. ಹೋ, ಇದೆಲ್ಲ ಅವಳದೇನಾ ಕಿತಾಪತಿ? ಅವಳನ್ನು ಸರಿಯಾಗಿ ವಿಚಾರಿಸ್ಕೊಳ್ತೀನಿ ಎಂದು ಅವನು ಕಾರಿನ ಸ್ವಿಚ್ ಕೀ ತೆಗೆದುಕೊಂಡು ದಡದಡನೆ ಹೊರಟಾಗ ಪರಿಮಳ ತಬ್ಬಿಬಾದ್ಲು. ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳ್ತಾನೆಂದು ಭಾವಿಸಿದ್ದು ಸುಳ್ಳಾಗಿತ್ತು. ಏನೋ ಅನಿರೀಕ್ಷಿಸಿ ಏನೋ ಆಗಿ ಹೋಯ್ತಲ್ಲ ಎಂದು ಅವನನ್ನು ಹಿಂಬಾಲಿಸಿ ಬಂದು, ಪ್ರಭುಂಜನ್, ಏಕ್ ಮಿನಿಟ್ ರುಕೋ ಎಂದು ಕೂಗಿದ್ದು ಅವನ ಕಿವಿಗೆ ಬೀಳಲೇ ಇಲ್ಲ. ಆವಾಗಲೇ ಕಾರಿನಲ್ಲಿ ಕುಳಿತು ಸ್ಟಾರ್ಟ್ ಮಾಡುತ್ತಿದ್ದ ಕಾರು ರಭಸದಿಂದ ಮುನ್ನಡೆದಾಗ ಪರಿಮಳಗೆ ಏನೂ ಮಾಡಲು ತೋಚಲಿಲ್ಲ. ತಕ್ಷಣ ಸವರಿಸಿಕೊಂಡು ಪೂಜೋಯಿತಳ ಮೊಬೈಲ್ಗೆ ಫೋನ್ ಮಾಡಿದ್ಲು. ಪೂಜೋಯಿತ್, ಪ್ರಭುಂಜನ್ನ ಸಿಟ್ಟು ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದಾನೆ. ಬರಲಿ, ಅವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ಪೂಜೋಯಿತ್ ಹೇಳಿದಾಗ ಪರಿಮಳಗೆ ದಿಕ್ಕು ತೋಚದಂತಾಯಿತು. ಆದಷ್ಟು ಅವನ ಜೊತೆ ತಾಳ್ಮೆಯಿಂದ ವರ್ತಿಸು. ಇಬ್ಬರು ಜಗಳ ಮಾಡಿದ್ರೆ ಮನಸ್ತಾಪ ಜಾಸ್ತಿ ಆಗುತ್ತೆ ಎಂದು ಸಾರಿ ಸಾರಿ ಹೇಳಿ ರಿಸೀವರ್ ಇಟ್ಲು. ಪ್ರಭುಜನ್ ಗಾಸಿವವರ ಮನೆ ತಲುಪಿದಾಗ ಬಸತ್ ಗಾಸಿವವರು ಹೊರಗೆ ಹೋಗಿದ್ರು. ಪೂಜೋಯಿತ್ ಎಲ್ಲೂ ಕಾಣಿಸ್ಲಿಲ್ಲ. ಬಸಂತ್ ಅವರ ಪತ್ನಿ ಶಾಂತಿ ಬೇಹನ್ ಅವನನ್ನು ನಗುನಗುತ್ತಾ ಸ್ವಾಗತಿಸಿದ್ರು. ಎಷ್ಟು ದಿನ ಆಗೋಯ್ತು ನಮ್ಮ ಮನೆಗೆ ಬಂದು, ಬಾಪ ಎಂದು ತಮ್ಮ ಭಾಷೆಯಲ್ಲಿ ಅಕ್ಕರೆಯಿಂದ ಕರೆದರು. ಪ್ರಭುಂಜನ್ ಅವರ ಮುಂದೆ ಬಾಗಿ ಅವರ ಪಾದ ಮುಟ್ಟಿದ. ಪ್ರಣಾಮ್ ಆಂಟಿಜಿ. ಜೀತೆರು ಬೇಟ, ನೀನು ಹುಟ್ಟಿದ ಹಬ್ಬ ಅಂತೆ ಇವತ್ತು, ಪೂಜೋಯಿತ್ ಹೇಳಿದ್ಲು. ನಿನ್ನೆಯಿಂದ ಒಂದೇ ಸಂಭ್ರಮ ಅವಳಿಗೆ. ಪ್ರಭುಂಜನ್ಗೆ ಒಳ್ಳೆ ಪ್ರೆಸೆಂಟ್ ಕೊಡಬೇಕು ಅಂತ ಅವಳ ಡ್ಯಾಡಿನ ಅಂಗಡಿಗಳು ಅಲೆದಾಡಿಸ್ಬಿಟ್ಟಿದ್ಲು ಎನ್ನುತ್ತಾ ನಕ್ಕರು. ಶಾಂತಿಬೇನ್ ಆಕೆಗೆ ತಮ್ಮ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆಯೂ ಬರ್ತಿರ್ಲಿಲ್ಲ. ಪ್ರಭುಂಜನ್ ಸುತ್ತಲೂ ನೋಡಿದ. ಎಲ್ಲಿ ಪೂಜೋಯಿತ್? ರೂಮಿನಲ್ಲಿರಬೇಕು, ಕರಿತೀನಿ. ಜಿ ನಹಿ, ನಾನೇ ಹೋಗ್ತೀನಿ ಎಂದು ಮೊದಲನೆಯ ಅಂತಸ್ತಿನಲ್ಲಿರುವ ಅವಳ ರೂಮಿಗೆ ಕಾಲಿಟ್ಟ. ವಿಶಾಲವಾದ ರೂಮಿನ ಒಂದು ಭಾಗದಲ್ಲಿ ವೃತ್ತಾಕಾರದ ಮಂಚ, ಅದರ ಮೇಲೆ ಜೋಡಿಸಿದ್ದ ದೊಡ್ಡ ಸೈಜಿನ ಟೆಡ್ಡಿಬೇರ್ ಕಂಡು ಆ ಸಮಯದಲ್ಲೂ ಅವನಿಗೆ ನಗು ಬಂತು. ಅವಳ ಚಿಕ್ಕ ವಯಸ್ಸಿನ ಬರ್ತ್ಡೇಗೆ ಪ್ರಭುಂಜನ್ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು. ಅಂದಿನಿಂದ ಈ ಟೆಡ್ಡಿಯನ್ನು ತನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗುತ್ತಿದ್ಲು. ಇದೇ ನಿನಗೆ ಸರಿಯಾದ ಕಂಪನಿಯನ್ ಎಂದು ಪ್ರಭುಂಜನ್ ಅವಳನ್ನು ಆಗಾಗ ರೇಗಿಸುತ್ತಿದ್ದುಂಟು. ಅವನು ಆ ಟೆಡ್ಡಿ ಬೇರನ್ನು ಎತ್ಕೊಂಡಾಗ ಇಂದಿನಿಂದ ಪೂಜೋಯಿತಳ ದನಿ ಕೇಳಿಸಿತು. ನನ್ನ ಪರ್ಮಿಷನ್ ಇಲ್ಲದೆ ರೂಮ್ ಒಳಗೆ ಬರಬಾರ್ದು ಅಂತ ಗೊತ್ತಿಲ್ವಾ? ಪ್ರಭುಂಜನ್ ತಿರುಗಿ ನೋಡಿದ. ತಿಳಿ ನೀಲಿ ಬಣ್ಣದ ಕಸೂತಿಯ ಚೂಡಿದಾರ್ ಮುಂದಾದ ಗೊಂಬೆಯಂತೆ ಕಾಣ್ತಿದ್ಲು. ಅವಳನ್ನು ಕಂಡು ಅವನಿಗೆ ಕೋಪ ವೇಷ ಕೊಂಚ ತಗ್ಗಿತು. ನನಗೆ ಗೊತ್ತಿಲ್ಲದೆ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ ಹತ್ರ ನನ್ನ ಮೇಲೆ ಚಾಡಿ ಹೇಳಬಹುದಾ ನೀನು ಎಂದು ಟೆಡ್ಡಿಬೇರ್ ಪಕ್ಕಕ್ಕಿಟ್ಟು ಅವಳ ಮುಂದೆ ಬಂದು ನಿಂತು ಕೇಳಿದ. ಅವಳ ಕಣ್ಗಳಲ್ಲಿ ಅಸಮಾಧಾನದ ಕಿಡಿಗಳು ಹಾರಿದವು. ಸಂಜೀವ್ ಹೇಳ್ದ, ನೀನು ಅಭಿರಾಮಿ ಜೊತೆ ಮಾತಾಡಿಕೊಂಡು ನನಗಿಂತ ಮುಂಚೆ ಅವರಿಂದ ಗಿಫ್ಟ್ ತಗೊಂಡ್ಯಂತೆ, ನೀನು ಮಾಡಿದ ಸರಿನಾ? ಪ್ರಭುಂಜನ್ ಮುಖ ಗಂಭೀರವಾಯಿತು.
ಅಭಿರಾಮಿ ಬಗ್ಗೆ ಮಾತನಾಡಬೇಡ. ಯಾಕೆ? ನಮ್ಮಿಬ್ಬರ ನಡುವೆ ಅವಳ ವಿಷಯ ಬರುವ ಅಗತ್ಯವಿಲ್ಲ. ಹಾಗಾದರೆ ನಮ್ಮಿಬ್ಬರ ನಡುವೆ ಅವಳೇ ಬಂದು ಮಾತು ಪೂರೈಸುವಷ್ಟರಲ್ಲಿ ಶಟ್ ಅಪ್. ಅವನು ಬಿರುಸಾದ ದನಿ ಕೇಳಿ ಅವಳು ಬೆಚ್ಚಿಬಿದ್ದಳು. ಅವನು ಅವಳ ತೋಳುಗಳನ್ನು ಬಿಗಿಯಾಗಿ ಹಿಡಿದು, ಅವಳ ಬಗ್ಗೆ ಒಂದು ಮಾತಾಡಿದ್ರೂ ನನ್ನಿಂದ ಸಹಿಸೋಕ್ಕಾಗಲ್ಲ ಪೂಜಾ, ಇನ್ನೊಂದು ಮಾತಾಡಬೇಡ ನೀನು ಎಂದು ಕೋಪದಿಂದ ನೋಡಿದಾಗ ಪೂಜೋಯಿತ್ ಕುಸುರಾಡಿ ಅವನಿಂದ ದೂರ ಸರಿದ್ಲು. ಅವನ ಹಿಡಿತದಲ್ಲಿದ್ದ ಅವಳ ಬಳಿಯ ತೋಳುಗಳ ಮೇಲೆ ಅವನ ಬೆರಳಿನ ಗುರುತು ಮೂಡಿದವು. ಪೂಜೋಯಿತ್ ಕೈಗಳಲ್ಲಿ ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು. ಅವಳ ಕಣ್ಣೀರು ಕಂಡೊಡನೆ ಪ್ರಭುಂಜನ್ ಕರಗಿ ಹೋದ. ಅವನ ಕೋಪ ಇಳಿಮುಖವಾಯಿತು. ಪೂಜಾ ಪೂಜಾ ಪ್ಲೀಸ್ ಎನ್ನುತ್ತಾ ಅವಳ ಕೈ ಬಿಡಿಸಲು ಪ್ರಯತ್ನಿಸಿದಾಗ ಅವಳು ದೂರ ಸರಿದ್ಲು. ಚೋಡೋ, ನನ್ನನ್ನು ಬಿಟ್ಬಿಡು. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.